ಎಲ್ಲಿ ಜಾತ್ರೆ ನೀಟ್ ಇರ್ತೈತಿ ನೋಡಿ, ಹೆಂಗಸರಲ್ಲಿ ಇರ್ತಾವ ಅಲ್ಲಿ ಪಿಪಿ ಊದಕ್ ಚಾಲು ಮಾಡ್ತಾರ ಮುದ್ದಮ್ಮನ. ಹೆಂಗಸರಲ್ಲಿ ಇರ್ತಾರಲ್ಲ ಮುದ್ದಮ್ಮ ಪಿಪಿ ಸೇರಿಲ್ಲಪ್ಪ ನೀವು ಅವರು ಉದ್ಯಾರ ನಗ್ಲತ್ಯಾರ ಹಂಗ. ಕ್ವಾಣಿನ ಗಿಣ್ಣ ಕಿನಾರಿ ಹೋರಿತ ಕ್ವಾಣಿನ ಮೇಲೆ ಹೋಗ್ತತ, ಕ್ವಾಣಿ ಐತತ. ಕ್ವಾಣಿ ಐತತ್ ಇವ್ರಲ್ಲಿ ಬಹುಶಃ ಗಣಸರ ಮೇಲೆ ಗಣಸರ್ಗೂ ಚಟ ಇದ್ದಂಗ ಕಾಣ್ತಾವ. ಇವ್ರ ತಗದ್ ಬೇರೆ ಯಾಕೋ. ಇವ್ರ ಮನ್ಯಾಗ ಮಕ್ಕಳ ಮಾಡಿ ಸಂಸಾರ ವಾಜ್ಯ ಅಂತಂದ್ರ ಕೈಯಾಗ ಹಳ್ಳಿ ಗಿಡದ ಇದ್ರಿದ್ದ ಅವ್ನ ಮಾಮಾನ ಅನ್ನೋದು, ದೊಡ್ಡ ಅವ್ನ ಮಾಮಾನ ಅನ್ನೋದು, ಮಾಮಾನ ಅನ್ನೋದು ಇರ್ಲಿ. ಏನ್ ಹೇಳನು, ಯಾವ ಕ್ವಾಣಿನದಿಂದನ ಜನ್ಮ ತಾಯ್ತು ಕ್ವಾಣಿನಗಿನ್ನ ಬಹಳ ಸ್ವಾದ ಇರ್ತೈತಿ ಹೇಳತ್ತೇನ. ಇವನ ಪದಾನೋ ಇವನ ಮಾರ್ಯೋ ಪುರಾಣ ಓದಿದ್ಯೋ, ಪುರಾಣ ಮುಕ್ಕಳಿದೆ ನೋಡಿದೆ ಏನೋ ಕ್ವಾಣಿ ಅಂತ ಹೇಳಿ. ಕ್ವಾಣಿನ ಉದಾಹರಣೆ ಕೊಡ್ತಾನೆ. ಈಗ ಕ್ವಾಣ ಸಣ್ಣದಿರ್ತೈತಿ, ಒಂದ್ ತಿಂಗಳದ ಎಳಿಕರಾನು ಇರ್ತೈತಿ, ಅದ್ರೊಳಗ ಅವಾಗ ಗಿಣ್ಣು ತಯಾರಾಗಿರ್ತೈತೇನ್ರಿ? ಇಲ್ಲ ಇಲ್ಲ ಫ್ಯಾಕ್ಟ್ರಿ ಇಲ್ಲ, ಫ್ಯಾಕ್ಟ್ರಿ ಆದ್ರೆ ಬೆಳೆದೇ ಇಲ್ಲ ನೋಡು. ಹೌದ ಕ್ವಾಣ ಸಣ್ಣದಿರ್ತದ ಕರೆ ಅದ್ರಲ್ಲಿ ಆ ತಾಕತ್ ಆಗಿಲ್ಲ. ಮತ್ತೊಂದ್ರ ಮೇಲೆ ಹೋಗೋ ತಾಕತ್ ಅದ್ರಲ್ಲಿ ಇಲ್ಲ, ಮಡಚ್ಕೊಂಡು ಬೀಳ್ತಿರ್ತದ. ಕೈಕಾಲ ಊರ್ ಕೆಳಗ ಎದ್ದು ಮೂರು ತಾಕತ್ ಇರಂಗಿಲ್ಲ. ಆದ್ರ ಅದಕ್ಕ ವಯ್ಯ ತುಂಬಬೇಕಲ್ಲ, ವಯ್ಯ ತುಂಬಿ ಪಕ್ಕ 21 ವರ್ಷ ಆಗಬೇಕಿದು ಸುಣ್ಣಳ ಕ್ವಾಣಿಗೆ. ಈ ಕ್ವಾಣಿಗೆ ಆ ಕ್ವಾಣಿಗೆ 21 ವಯ್ಯ ಆದಾಗ ಒಳಗ ಇಂತ ತಯಾರಾಗಿರ್ತೈತಿ ನೋಡ್ ತಗದು. ಅದಕ್ಕ ಪಂಚಕರ್ಣಿ ಏನ್ ಹೇಳ್ತದ್ರಿಪ್ಪ, ಏನಂತ ತಂಗಿ? ಒಂದು ವರ್ಷದೊಳಗ ದಿವಸ ಎತ್ತದವ 365 ದಿವಸ ಅದಾವ. 365 ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಆಯ್ತಲ್ಲ. ಅನ್ನ ಅಂದ್ರೆ ಹೆಣ್ಣು, ನೀರಂದ್ರೆ ಹೆಣ್ಣು, ಮಣ್ಣಂದ್ರೆ ಹೆಣ್ಣು. ಅನ್ನಪೂರ್ಣೇಶ್ವರಿ ನನ್ನ ಅನ್ನ ಉಣ್ಣಬೇಕ ಎಷ್ಟ 365 ತುತ್ತ ಅನ್ನ ಉಂಡಾಗ ಒಂದ್ ಹನಿ ರಕ್ತ ತಯಾರಾತ ನಿನ್ನಲ್ಲಿ. ಹೌದು. ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಬಿಂದು ತಯಾರಾತ. ಅಂತ 365 ಹನಿ ನೀರಿನ ಬಿಂದು ಕರಗಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದ ಕುತ್ತಿದ ಸುಣ್ಣಳ ಕ್ವಾಣ. ಅನಕ ತಕ್ಕ ಗಪ್ಪ ಇತ್ರಿದ ಕೆಲಸ ಇದ್ದಿದ್ದಿಲ್ಲ. ಯಾವಾಗ ನಮ್ಮ ತಾಯಿ ತಂದೆ ವಿಚಾರ ಮಾಡ್ತಾರ, ಮಗಾರೇ ಪಕ್ಕ ಪ್ರಾಯಕ್ಕೆ ಬಂದ ಕುತ್ತ, ಕ್ವಾಣರೇ ಪಕ್ಕ ಲೆಕ್ಕಕ್ಕೆ ಬತ್. ಈಗ ಬಿಟ್ರ ಇನ್ನು ಮಂದಿ ಹೊಲ ಜಿಗದ, ಮಂದಿ ಬೇಲಿ ಮೇಯದ, ಮಂದಿ ಎಮ್ಮೆಗಳ ಮ್ಯಾಗ ಹಾದ ಕಾಗಾಳಿ ಮಾಡ್ತತೆ ತಿಳ್ಕೊಂಡ ಇದ್ರ ಕೊಳ್ಳಾಗ ಕಣ್ಣಿ ಕಟ್ಟಬೇಕಂತೇಳಿ ಲೊಳ್ಳ ಬುದ್ಧಿ ಕಟ್ಲಾಕ ನಾನು ಹುಡುಕ್ಯಾಡ್ಲಾಕತ್ತೇವ್ ನೋಡ. ಮತ್ತೊಂದು ಎಮ್ಮಿನ ತರಬೇಕಾಗಿತ್ತು ಹುಡುಕ್ಯಾಡಿ. ಹಂಗ ಯಾವಾಗ ಒಂದ್ 21 ವರ್ಷ ಪ್ರಾಯಕ್ಕೆ ಬಂದಿ ಒಂದು ಹುಡುಗಿನ ತಂದ ನಿನ್ನ ಕೊಳ್ಳ ಗಂಟು ಹಾಕ್ಯಾರ ನೋಡು. ಅಲ್ಲಿ ಒಂದು ಮಾತು ಹೇಳ್ಯಾರ, ಏನಂತ? ಹೆಣ್ಣು ಮಗಳ 6 ತಿಂಗಳ ಬಸರಿದ್ರ ಗಣಮಗ ಗುಪ್ಪಿಟ್ಟು 3 ತಿಂಗಳ ಅಗಾವ್ ಬಸರ್ ಇರ್ತಾನಪ್ಪ. ಬಸರು ಯಾಕೆ ಹೇಳು? ಇವನ್ ಯಾರು ಬಸರು ಮಾಡಿದ್ರೆ? ಹೌದು ಹಂಗಿಲ್ಲ ಅಲ್ಲಿ ಅವನು ಯಾವ ಮಾಡಿಲ್ಲ, ಅವನ ಒಳಗಿರುವಂತ ಬಿಂದು ಅವನು ಹಂಗ ಮಾಡಿ ಮಾತಾಡ್ಲಕ್ ಹಚ್ಚೈತಿ. 3 ತಿಂಗಳು ಇವನಲ್ಲಿ ಅದ ಮೆಟ್ಟ ಮಾಡೈತಿ ಅನ್ನಟ್ಲಿನ ಉಪ್ಕೊಂಡು ಶರೀರ ಗಪ್ಪಕೊಂಡ್ರ ಗೊತ್ತಿಲ್ಲ. ಎಲ್ಲಿ ಜಾತ್ರೆ ನೀಟ್ ಇರ್ತೈತಿ ನೋಡಿ, ಹೆಂಗಸರಲ್ಲಿ ಇರ್ತಾವ ಅಲ್ಲಿ ಪಿಪಿ ಊದಕ್ ಚಾಲು ಮಾಡ್ತಾರ ಮುದ್ದಮ್ಮನ. ಹೆಂಗಸರಲ್ಲಿ ಇರ್ತಾರಲ್ಲ ಮುದ್ದಮ್ಮ ಪಿಪಿ ಸೇರಿಲ್ಲಪ್ಪ ನೀವು ಅವರು ಉದ್ಯಾರ ನಗ್ಲತ್ಯಾರ ಹಂಗ. ನಿನ್ನ ಕಾಲಕ್ಕೆ ಪೀಪಿ ಇದ್ದಿದ್ದಿಲ್ಲ, ಮಾಯಿನ ಪೀಪಿ ಐತಿ, ನೀ ಯಾಕೆ ಹೋದರ್ತಿ? ಅದಕ್ಕ ನೀವ್ ಬರೇ ಕುದುರೆ ಬಾಲ್ ಬೇನತ್ತಿದ್ದೆ. ಅವಾಗ ಜಾತ್ರೆ ನೋಡಿಲ್ಲಿ ಶರ್ತಿನೊಳಗಿದ್ದೀನಿ, ಬರೇ ಈ ಶರ್ತಿನಾಗಿದ್ರಿ ಸೀಟಿ ಹೊಡಿದೊಳಗಿದ್ರು. ಹಿಂಗಾಗಿ ಅವ್ ತಗದ ಯಾಕ 3 ತಿಂಗಳ ಗಣಮಗ ಹೊಟ್ಲದಾನ ಅಂತ ಹೇಳ್ತಾರಪ್ಪ ಅಂದ್ರ, ಆ 3 ತಿಂಗಳ ನೀರಿನ ಆಕಾರ ಬಿಂದು ವೀರ್ಯ ಏನದ ನೋಡು 3 ತಿಂಗಳ ನಿನ್ನಲ್ಲಿ ಮೆಟ್ಟ ಮಾಡೈತಿ. ಖರೆ ಅದು ಉಪಯೋಗ ಬಂದಿಲ್ಲ, ನಿನ್ನಲ್ಲಿ ಮೆಟ್ಟ ಮಾಡೈತಿ ಖರೆ. 3 ತಿಂಗಳ ಅಗಾವ್ ನಿನ್ನ ಮನ್ಯಾಗ ವಸ್ತಿ ಐತಿ ಖರೆ. ಅದಕ್ಕೆ ಏನೊಂದು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ನಿನ್ನಲ್ಲಿ ಐತಿ ಖರೆ. ಅದಕ್ಕೆ ಕೈ ಕಾಲ ಆಗಿಲ್ಲ, ಆಕಾರ ಬಂದಿಲ್ಲ. ನಿನ್ನಲ್ಲಿ ಐತಿ ಖರೆ, ಅದಕ್ಕೆ ಕೆಲಸ ಇಲ್ಲ. ಜೆರಾಕ್ಸ್ ಕಾಪಿ ಕೂಡ ಅವ್ರು ನೀವು ಗಂಡ ಹಾಡವ್ರ ಅಲ್ಲ. ಜೆರಾಕ್ಸ್ ಕಾಪಿ ಕೊಡೋ ಮಾತ ನಮ್ಮ ವಯಸ್ಸಿನ ಬರ್ಬೇಕು ಜೆರಾಕ್ಸ್ ಕಾಪಿ ಒಯ್ಲಾಕ. ಹಂಗ ಯಾವ ನಿನ್ನಲ್ಲಿ ಏನು ಇರುವಂತ ನೀರಿನ ಆಕಾರ ಬಿಂದು ಐತ್ಲೆ, ಯಾವಾಗ ಬಂದ ಹೆಣ್ಣಿನ ಗರ್ಭದೊಳಗ ಒಡಗುಡ್ಕೋತ ನೋಡ.
ಬೇಕಂತೇಳಿ ಬುತ್ತಿ ಕಟ್ಕೊಂಡ ಹೌದು 4 ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಗಾಡಿ ಮಾಡ್ಕೊಂಡ ಅಕ್ಕಿ ಮನಿಗ್ ಹೋದ ಬಳಕ ಏನೋ ನನಗ ಪಸಂದ್ ಬಂದ ನಾ ಎಸ್ ಅಂದಾಗ ಹೊರಗ ನಿಂದ ಎಸ್ ಖರೆ ಐತಲ್ಲ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಗಾಡಿ ಲೇಕೆ ತೀರ ಗರ್ಕೋ ಸ್ಟೇಳಲೆ ಸುಣ್ಣಾಳ ಬಾಡ್ಕೋ ತನ್ನ ಕೈಯಾಗ ಬರ್ಕೋ ಯಾಕಂದ್ರ ನಾನು ಜಾಡ್ಸ್ತೀನಿ ಖರೆ ಕೀಡಿ ಅದು ಆಗಿಲ್ಲಪ್ಪ ಪಲ್ಯಾಗಿನ ಈ ಜಾಡ್ಸು ಹೊಡಿ ಗುಮ್ಮು ನೀವ್ ಏನ್ರಿ ಅದಕ್ಕ ಏನಾಗ್ತವಪ್ಪ ಅಂದ್ರ ಏನಾಗ್ತದ ತಂಗಿ ನಿನ್ನಲ್ಲಿದ್ದಾಗ ನೀರ ಆ ತಾಯಿ ಗರ್ಭದೊಳಗೆ ಯಾವಾಗ ಬಂದು ಒಡಗುಡ್ಕೋತ ನೋಡ ಬರೇ ಒಂದ ನೀರಿನ ಆಕಾರ ಬಿಂದು ಆಕಿ ಗರ್ಭದೊಳಗೆ ಕೂಡ್ಕೊಂಡಾಗ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ದ್ವೈತ ಶರೀರ ತಯಾರಾತ ಯಾರಲ್ಲಿ ಹೆಣ್ಣಿನಲ್ಲಿ ಬರೇ 1 ತಿಂಗಳನ್ಯಾಗ ಅಂದ್ರ ಫರಕ್ ಆಗಿತ್ತದ 3 ತಿಂಗಳು ನಿನ್ನ ವೀರ್ಯ ನಿನ್ನಲ್ಲಿ ಮೇತ ಮಾಡೈತಿ ನಿನ್ನಲ್ಲಿ ಯಾಕಾಗಿಲ್ಲ ಇವನಲ್ಲಿ ಅಂತ ಇವ್ನ ಫ್ಯಾಕ್ಟ್ರಿ ಇವ್ನು ಬೇರೆ ಇವನು ಮುದ್ದೆ ಹಾಕಂಗಿಲ್ಲ ಲದ್ದಿ ಕುಡು ಫ್ಯಾಕ್ಟ್ರಿ ಅದ ಮುದ್ದೆ ಹಾಕೊಂಡಿ ಲದ್ದಿ ಕುಡುದು ನಮ್ ಕಡೆ ಇವ್ ಫ್ಯಾಕ್ಟ್ರಿ ಇವ್ ಬೇರೆ ಇವ್ ನುಂಗಾಗ ಕಬ್ಬ ನುಗ್ತಾವ್ರೆ ಜೆರಾಕ್ಸ್ ಕಾಪಿ ಹೋಗಿತ್ತ ಹೊರಗ ಕಿತ್ತೂರ್ ಫ್ಯಾಕ್ಟ್ರಿ ಇತ್ತರದ ಬೇರೆ ಹಂಗ ನೀ ನನ್ನ ಜೋಡಾಗಲಕ್ಕ ಬರಂಗಿಲ್ಲ ನೀ ಬೇಕಾದ ವಸ್ತುಲಿ ಮಾತಾಡ ಇನ್ನ ಏನೋ ಬಾಳ ಜಗ್ ಹಿಡ್ದು ಮಾತಾಡಿ ನಿನಗ ಡೈರೆಕ್ಟ್ ಬಾಣ ಬಿಟ್ಟಿದ್ರ ವೈರಿ ಎದ್ಯಾಗ ನಟ್ಟಿರ್ಬೇಕ ಫೇಸ್ ಟು ಫೇಸ್ ಮಾತ್ ನಾನು ನಿನಗತ್ಲೆ ಗೊಳ್ಳಂತ ಗೊತ್ತ ಮಾಡ್ಕೊತ ಹೋಗಕ್ಕೆ ನಾನು ಅದಕ್ಕೆ ಹೇಳಿರಲ್ಲ ಮಧುಗಣ ಮಹಾರಾಜರು ಏನಂತೇಳಿ ನೀ ಅಂತ ಗೋಳಿ ಪಪ್ಪ ಗೋಲಿಗೇಡಿ ತಳದನ್ಬೇಕಾಗಿತ್ತು ನೀ ಅಂತ ಗೋಡಿ ಅಪ್ಪ ಗೋಲಿಗೇಡಿ ದಾನ ಧರ್ಮ ಮಾಡಲಿಲ್ಲ ಸುಳ್ಳೆ ಸತ್ತು ಬಡಿದಾಡಿ ಇವ್ರು ದಾನ ಧರ್ಮ ಮಾಡೋರಲ್ಲ ತಂಗಿ ಬಿಕ್ಕಿ ಬೇಡವ್ರದಾರ ಇನ್ನ ಸುಮ್ಮ ಹಾಡಿಕೆ ಮಾಡೋದ್ ಬಿಟ್ಟು ಕೈಯಾಗ ಒಂದ್ ತಾತ ಕೊಡ್ತೀವಿ ಬಿಕ್ಕಿನ ಬೇಡ್ರಿ ಸೂರ್ಯನ ಮಾಸ್ತರ್ ಕೊಡು ಮೊದಲ ಅವನು ಕೊಡಲ ಇಬ್ರು ಒಬ್ಬೊಬ್ಬನ ಪಾಲನ ಹಚ್ಕೊಂಡ್ರಿ ಹಂಗೆ ಐತಲ್ಲ ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಾಪಾರೆ ಬಾರೂರ ಹರದಾಸ ಬಾಪಾರೆ ಬಾರೂರ ಹರದಾಸ ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಾಪಾರೆ ಬಾರೂರ ಹರದಾಸ ಬಾಪಾರೆ ಬಾರೂರ ಹರದಾಸ ಬಾಪರೆ ಬಾದೂರ ಹರಿದಾಸ ಬಾಪರೆ ಬಾದೂರ ಹರಿದಾಸ ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಾಪರೆ ಬಾದೂರ ಹರದಾಸ ಬಾಪರೆ ಬಾದೂರ ಹರದಾಸ ರೇಣುಕನ ಮೊದಲಿನ ನಾಮಕರಣ ಅದೇ ರೀತಿಯಾಗಿ ಕರಿಯಪ್ಪ ಅವರು ಬಾನೆ ಇವರಾದ್ರಿ ನಮ್ಮ ಕ್ಯಾಲಿ ಪದ್ಯವನ್ನ ಕೇಳಿ ಅತಿ ಆನಂದ ಆಗಿ 21 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೀನಿ.
ಇತ್ತಂದ್ರ ಮನ್ ಹಿರೇಕೋಡಿ ಊರಾಗ ಎಲ್ಲ ಊರ್ ಕಿತ್ಕೊಂಡು ಹೋಗಿತ್ರಿ ಮನೆ ಹೋಗಿತ್ತಲ್ಲ ಕಿತ್ತೋತ್ರಿ ಮಂಗಳವಾರ ಮಾಡ್ತೀವಲ್ರಿ ಮಂಗಳಾರತಿ ಮಾಡಿ ಮಾಡಿದ್ದೇವಲ್ಲ ಇಲ್ರಿ ದೈವ ಕೂಡಿ ಅದ ನಡೀಲಿ ಸಣ್ಣ ಮಂದಿ ಕೂತ್ರ ನಮ್ಗಲ್ಲ ಯಪ್ಪ ಹೌದು ಹೌದಲ್ಲ ಸೀತೆಗಾಗಿ ಸೇತುವ ಕಟ್ಟಿ ರಾವಣಗಾದರ ಭೇಟಿ ಕಟ್ಟಿದ ಗೌರ್ಯ ಯಾವ ಹೇಳೋ ಮನಮೂರ್ತಿ ಸೀತೆಗಾಗಿ ಸೇತುವ ಕಟ್ಟಿ ರಾವಣಗಾದರ ಭೇಟಿ ಕಟ್ಟಿದ ಗೌರ್ಯ ಯಾವ ಹೇಳೋ ಮನಮೂರ್ತಿ ದಿವಸಿನಲ್ಲಿ ಸೇತುವೆ ಮುಗಿದು ಒದ್ದಾಗಲ ಎಷ್ಟು ಹರದಾಯಿತು ದಿವಸಿನಲ್ಲಿ ಸೇತುವೆ ಮುಗಿದು ಒದ್ದಾಗಲ ಎಷ್ಟು ಹರದಾಯಿತು ಇನ್ನ ಮಾತ್ರ ನಮ್ಮ ಕೈಯಾಗ ಎಲ್ಲ ಅದೇ ರೀತಿ ಹಾಲಪ್ಪನ ಮನೆಯವರು ಸಾವುಕಾರ ಅದ್ರಿಗೆ ಹೆಂಗ್ರಿ ಮಳಿ ಮಳಿ ಮಳೆ ಮಳಿಗೆ ಕಬ್ಬಿನ ಗ್ಯಾಂಗ್ ಆದವರು ಇವರಾದ್ರು ಮಾಳಿ ಗ್ಯಾಂಗ್ ಅತ್ತ ಅವ್ರಲ್ಲ ತೆರು ನನಗ ಬಾಳಿ ಗ್ಯಾಂಗ್ ಅಂದಂಗ ನಿಂದ ಕೇಳಸ್ಲಾತಿ ಹಾ ಇವರಾದ್ರು ನಮ್ಮ ಮಾಳಿ ಗ್ಯಾಂಗ್ ಅದವರು ಹಂಗರಿ ಗೀರ್ ಹೋಗಿರ್ತಾವ್ರಿ ಹಣ್ಣ ಗೀರ್ಗಿ ಹೋಗ್ತಾವ ಅಲ್ಲ ಇವರಾದ್ರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಾರೆ. ಇದು 101 ಅಲ್ಲ, ಸಾಕ್ಷಾತ್ ನನ್ನ ಆದಿಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದು. ತಾಮದಾನ ಈಗ ತರ್ಲಾತೀನಿ ಜರ ಪಬ್ಲಿಕ್ ಹೊರಗೆ ಏನ್ ಮಾಡ್ತೀನಿ ನೋಡ್ಕೊತ ನಕ್ಕೋತ್ ನಿಂತ ನಿನ್ನ ಬಾರಿಸವಲ್ಲವ ತಯಾರಾಯ್ತು ಬಾಯಿಲ್ಲಪ್ಪ ನಿಮ್ದು ಆಶೀರ್ವಾದ. ಹಾಸಿಗೆ ಹಾಕಿದವ್ರು ಹೇಳ್ರಿ ಹತ್ತಂಗ್ಯಾರ್ಕಿತಾನು ಹೆಚ್ಚು ಅಪ್ಪಗಳದಾರ ಈ ಕಡೆ ಹಾಸಿಗೆಯಾಗ ಅವ್ರು ಯಾಕದಾರ ನಿನಗ್ ಗೊತ್ತಿಲ್ಲ. ಸತ್ಯನ ನಿಮ್ಮ ಕೂಳು ಬಡದು ಬಡದಲ್ಲಿ ಬಿದ್ದಾರ ಪಾಪ ಗನವಾಗಿ ಅವ್ರಿಗೆ ನೀ ಹೇಳಲಿಲ್ಲ ತಮ್ಮ ಬರಲಂತೆ ಪಿನ್ನ ತಗೊಂಡು ಬಾಳೆ ಮಾಡಿರ್ತೀನಿ ವಿದ್ಯಾಕ ಹೆಂಗಾಗ್ತದ ಗೊತ್ತೈತಿ ನಾನು ಹಂಗಿಲ್ಲ ಅದನ್ನ ಇದ್ರೊಳಗ ಅದ ಬರಂಗ ಡ್ರೈವರ್ ಅನ್ನೋರು ಅದವರು ಇವರಾದ್ರು ನಮ್ಮ ಚಿಕ್ಕ ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳಿ ಬೆಳಗಲಿ ತಿಳ್ಕೊಂಡು 51 ರೂಪಾಯಿ ಕೊಟ್ಟಾರೆ. ಈ ಸರಿ ಬಂದ ಒಟ್ಟ ಒಂದ ಟ್ರ್ಯಾಕ್ಟರ್ ಮಾಲಕ್ ಆಗಿರ್ಬೇಕು, ಡ್ರೈವರ್ ಆಗಿರ್ಬೇಕಣ್ಣ. ಮುಂದಿನ ವರ್ಷ ಈ ಜಾತ್ರೆಗೆ ಬರೋ ಕೂಡದ ಒಂದ್ 10 ಟ್ರ್ಯಾಕ್ಟರ್ ನಿನ್ನ ಕೈಯಾಗಿರ್ಲಿ ಅಂತ ದೇವಿಯಲ್ಲಿ ಬೇಡ್ಕೊಂಡು ಹಣ ಸ್ವೀಕಾರ ಮಾಡ್ತೀನಿ ಮನೆ. ಅವಂಗ ಒಂದ ಸಾಕಾಗೈತೆ ಅವ್ನು ಹೇಳ್ತಾನ ಹೊತ್ತಾಗ್ಲತ್ತ ನಾ ಜಾತ್ರೆ ಅನ್ನ ತಗೋತ್ ನಾ ಹೇಳತ್ತೀನಿ ನಿನಗ. ಸೀತಾಗಾಗಿ ಸೇರ್ದುವ ಗಟ್ಟಿ ರಾವಣರ ಭೇಟಿ ಕಟ್ಟಿದ ಗೌಡ ಯಾವ ಮನಮೂರ್ತಿ ದಿವಸಿನಲ್ಲಿ ಸೇತುವೆ ಮುಗಿದು ಒದ್ದಾಗಲ ಎಷ್ಟ ಹರದಾರ ಇತ್ತು ದಿವಸಿನಲ್ಲಿ ಸೇತುವೆ ಮುಗಿದು ಒದ್ದಾಗಲ ಎಷ್ಟ ಹರದಾರ ಇತ್ತು ಅಂತದೋಳು ಬರಬೇಕಾಗಿಲ್ಲ ನಾ ಕೇಳಿದಲ್ಲ ಯಾರು ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಪ್ಪರ್ ಬಹಾದೂರ್ ಹರಿದ ಬಪ್ಪರ್ ಬಹಾದೂರ್ ಹರಿದ ಕೇಳಿದಲ್ಲ ನೀ ಹೇಳಲಿಲ್ಲ ಬಪ್ಪರ್ ಬಹಾದೂರ್ ಹರಿದ ಕಾತಿರೋ
ಆಕಿ ನಮ್ಮ ನಾಗರಾಳ ಗ್ರಾಮದವರು ಏನ್ ಮಾಡ್ಯಾವ ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ. ಆ ತಾಯಿ ಆದಿಲಕ್ಷ್ಮಿಯವರ ಮನೆಯೊಳಗಾಗಲಿ ಅವರು ಮಾಡುವಂತ ಕಾರ್ಯದೊಳಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾಲ ಕಾಪಾಡಲೆ ತಿಳ್ಕೊಂಡು ಹಣವನ್ನ ಸ್ವೀಕಾರ ಮಾಡ್ತೀನಿ. ಹೊಲಿಗೆ ತಂಗಿ ಮಂಗಳೂರು ನನ್ನ ವಚನ ಮೋಹನದಾಸ ಕವಿ ರಚನ ಮಂದಮತಿ ವಿದ್ಯಾಶ್ರೀ ಮಾರಾಳು ಜತನ. ಮಂಗಳೂರು ನನ್ನ ವಚನ ಮೋಹನದಾಸ ಕವಿ ರಚನ ಮಂದಮತಿ ವಿದ್ಯಾಶ್ರೀ ಮಾರಾಳು ಜತನ. ಹುಟ್ಟಿ ಬಂದ ಕರೆವ ಮೇಲೆ ಹೇಳು ಇಷ್ಟವಂತನ ಮಗನಿಗೆ ಬಾಳು. ಹುಟ್ಟಿ ಬಂದ ಕರೆವ ಮೇಲೆ ಹೇಳು ಇಷ್ಟವಂತನ ಮಗನಾಗಿ ಬಾಳು. ಬಂದ ಕಷ್ಟ ಎಲ್ಲ ಆಗಬೇಡ ನಾ ಕೇಳಿದರಲ್ಲ ನೀ ಹೇಳಲಿಲ್ಲ. ಅಪ್ಪರೇ ಬಾದುರ ಹರಿದಾಸ ಅಪ್ಪರೇ ಬಾದುರ ಹರಿದಾಸ. ಹಾ